Welcome, my dear students. Today we are going to be learning the concept of transaction processing. So ನಾವೇನೇ ಒಂದು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದಾಗ ನಾವೇನೆಲ್ಲ ಮಾಡ್ತೀವಿ, ಫಸ್ಟ್ we are see the product, means we are searching the product. After searching the product, what we will do, we will add it to the cart and we will order it, and whatever the data you are ordering, it will be stored in some location in your database, right? So these are the transaction you are processing while you are purchasing the goods in your e-commerce site. In the same sense, we are processing some of transaction by using these JDBC ODBC drivers, as well as some of your access database. Let us see what are those. A transaction may involve several tasks similar to the task required to complete a transaction at a supermarket. So just now ಈಗನೇ ನಾವು ಹೇಳಿದ್ದೀವಿ, ಆನ್ಲೈನಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಿದಾಗ ಈಗೆಲ್ಲ ಟಾಸ್ಕನ್ನೆಲ್ಲ ನಾವು ತಗೊಳ್ತಾ ಇದ್ದೀವೋ, ಅದೇ ರೀತಿಯಲ್ಲಿ ಇಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗಿದಾಗ ನಮಗೆ ಏನೆಲ್ಲ ಪ್ರಾಡಕ್ಟ್ಸ್ ಬೇಕೋ ಆ ಪ್ರಾಡಕ್ಟ್ಸ್ನೆಲ್ಲ ಪಿಕ್ ಮಾಡ್ತೀವಿ. ಪಿಕ್ ಮಾಡಿದ ನಂತರ ವಿ ಆರ್ ಗೋಯಿಂಗ್ ಟು ಬಿಲ್ಲಿಂಗ್ ಸೆಕ್ಷನ್, ರೈಟ್? ಸೊ ಇಟ್ ಕನ್ಸಿಸ್ಟ್ ಆಫ್ ಅ process by process, so it is a task by task. So in the same sense, then what you are able to doing, you are completing a process. That process completion is treated as a transaction. In a supermarket transaction, each item purchased must be registered, the transaction must be totaled, and the customer must tender the amount of the purchase. So supermarket ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಂತ ಹೇಳಿದ್ರೆ ಏನಂತ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಐಟಮ್ನ ಸಾಫ್ಟ್ವೇರ್ ಅಲ್ಲಿ ರಿಜಿಸ್ಟರ್ ಆಗಿರಬೇಕು, ಮತ್ತು ಏನೆಲ್ಲ ಐಟಮ್ನ ನೀವು ಪರ್ಚೇಸ್ ಮಾಡಿದ್ರೆ ಅನ್ನೋದನ್ನು ಟೋಟಲ್ ಆಗಬೇಕು, ಆ ಟೋಟಲ್ ಆಗಿರುವ ಅಮೌಂಟನ್ನು ಕಸ್ಟಮರ್ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದ ಟ್ರಾನ್ಸಾಕ್ಷನ್ ಇಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಓನ್ಲಿ ಇಫ್ ಈಚ್ ಟಾಸ್ಕ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಸೊ ಟ್ರಾನ್ಸಾಕ್ಷನ್ಸ್ ಯಾವಾಗ ಸಕ್ಸಸ್ಫುಲ್ ಆಗ್ತಾ ಉಂಟು, ಪ್ರತಿಯೊಂದು ಟಾಸ್ಕನ್ನು ನೀವು ಸಕ್ಸಸ್ಫುಲ್ ಮಾಡಿದಾಗ, ಅಂದರೆ ನಿಮಗೆ ಬೇಕಾಗಿರುವ ಐಟಮ್ ಪರ್ಚೇಸ್ ಮಾಡಿದಾಗ ಬಿಲ್ಲಿಂಗ್ ಕಂಪ್ಲೀಟ್ ಆಗಿ ನೀವು ಹೊರಗೆ ಬರುವಷ್ಟು ತನಕ ಸಕ್ಸಸ್ಫುಲ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಫ್ ಒನ್ ಟಾಸ್ಕ್ ಫೇಲ್ಸ್, ದ ಎಂಟೈರ್ ಟ್ರಾನ್ಸಾಕ್ಷನ್ ಫೇಲ್ಸ್. ಸೊ ಇದರಲ್ಲಿ ಯಾವುದೇ ಒಂದು ಟಾಸ್ಕ್ ಫೇಲ್ ಆಗಿದ್ದರೆ ಎಂಟೈರ್ ಟಾಸ್ಕ್ ಫೇಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಿವಿಯಸ್ಲಿ ಕಂಪ್ಲೀಟೆಡ್ ಟಾಸ್ಕ್ ಮಸ್ಟ್ ಬಿ ರಿವರ್ಸ್ಡ್ ಇಫ್ ದ ಟ್ರಾನ್ಸಾಕ್ಷನ್ ಫೇಲ್. ಸೊ ಮುಂಚೆ ಮಾಡಿರುವ ಟಾಸ್ಕ್ ಎಲ್ಲ ನಾವೇನು ಮಾಡಬೇಕು, ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿ ಟ್ರಾನ್ಸಾಕ್ಷನ್ ಫೇಲ್ನ ನಾವು ರಿಕವರ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಗೂಡ್ಸ್ ದಟ್ ವರ್ ರಿಜಿಸ್ಟರ್ಡ್ ಮಸ್ಟ್ ಬಿ ರಿಮೂವ್ಡ್ ಫ್ರಮ್ ದ ರಿಜಿಸ್ಟರ್ ಆ್ಯಂಡ್ ರಿಟರ್ನ್ ಟು ದ ಶೆಲ್ಫ್. ಸೊ ಯಾವುದೆಲ್ಲ ನೀವು ಗೂಡ್ಸನ್ನು ರಿಜಿಸ್ಟರ್ ಮಾಡಿರುವ ಗೂಡ್ಸನ್ನು ನೀವು ತಗೊಂಡಿದ್ರೆ ಅದನ್ನು ಮತ್ತೆ ನಾವೇನು ಮಾಡಬೇಕು, ಶೆಲ್ಫಿಗೆ ರಿಟರ್ನ್ ಮಾಡಬೇಕಾಗುತ್ತೆ. ಡಾಟಾ ಬೇಸ್ ಟ್ರಾನ್ಸಾಕ್ಷನ್ ಕನ್ಸಿಸ್ಟ್ ಆಫ್ ಅ ಸೆಟ್ ಆಫ್ SQL ಸ್ಟೇಟ್ಮೆಂಟ್, ಈಚ್ ಆಫ್ ವಿಚ್ ಮಸ್ಟ್ ಬಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಫಾರ್ ದ ಟ್ರಾನ್ಸಾಕ್ಷನ್ ಟು ಬಿ ಕಂಪ್ಲೀಟೆಡ್. ಸೊ ಇಲ್ಲಿ ಡಾಟಾ ಬೇಸ್ ಟ್ರಾನ್ಸಾಕ್ಷನ್ ನೀವು ಮಾಡಬೇಕಾದ್ರೆ ಕಂಪಲ್ಸರಿ SQL ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀರಾ. SQL ಸ್ಟೇಟ್ಮೆಂಟ್ ಯೂಸ್ ಮಾಡಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ನೀವು ಕಂಪ್ಲೀಟ್ ಮಾಡಬೇಕಾಗಿದ್ರೆ SQL ಸ್ಟೇಟ್ಮೆಂಟ್ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಆಗಬೇಕು. ನೆಕ್ಸ್ಟ್, if one fails, SQL statements that executed successfully up to the point in the transaction must be rolled back. ಸೊ ಈ SQL ಸ್ಟೇಟ್ಮೆಂಟ್ ಮಾಡುವಾಗ ಯಾವುದೇ ಒಂದು ಫೇಲ್ ಆದ್ರೇನು ನಾವೇನು ಮಾಡಬೇಕಾಗುತ್ತೆ, ಸಕ್ಸಸ್ಫುಲ್ ಆಗಿ ಇರುವ ಪಾಯಿಂಟ್ಸ್, ಟ್ರಾನ್ಸಾಕ್ಷನ್ ಪಾಯಿಂಟ್ಸ್ನೆಲ್ಲ ನಾವು ಹಿಂದೆ ಕಳಿಸಬೇಕಾಗುತ್ತೆ. ಮೀನ್ಸ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಡೇಟಾ, ರೈಟ್? ಸೊ ವಿ ಹ್ಯಾವ್ ಟು ರೋಲ್ ಬ್ಯಾಕ್. ರೋಲ್ ಬ್ಯಾಕ್ ಮೀನ್ಸ್ it will come to its initial state. Okay, database transaction isn't complete until the J2EE application calls the commit method of the connection object. ಸೊ ನಿಮ್ಮ ಡಾಟಾಬೇಸ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದರೆ ಕಂಪಲ್ಸರಿ J2EE ಅಪ್ಲಿಕೇಶನಲ್ಲಿ ಏನಿರಬೇಕು ಅಂತ ಹೇಳ್ತಾ ಇದ್ವಿ, ಅಥವಾ ನಿಮ್ಮ ಸಾಫ್ಟ್ವೇರ್ನಲ್ಲಿ ಏನಿರಬೇಕು ಅಂತ ಹೇಳ್ತಾ ಇದ್ವಿ, ಕಂಪಲ್ಸರಿ ಕಮಿಟ್ ಮೆಥಡ್ ಇರಬೇಕು. ಇಫ್ ಯು ಯೂಸ್ ಒನ್ಸ್ ದ ಕಮಿಟ್ ಮೆಥಡ್ ಮೀನ್ಸ್ ಯು ಆರ್ ಪರ್ಮನೆಂಟ್ಲಿ ಸ್ಟೋರಿಂಗ್ ದ ಡೇಟಾ. ಸೊ ಈ ಕಮಿಟ್ ಮೆಥಡ್ ವರ್ಕ್ ಆಗಬೇಕಾದ್ರೆ ಕಂಪಲ್ಸರಿ ಯು ಆರ್ ಯೂಸಿಂಗ್ ಕನೆಕ್ಷನ್ ಆಬ್ಜೆಕ್ಟ್. ಆಲ್ SQL ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟೆಡ್ ಬಿಫೋರ್ ದ ಕಾಲ್ ಟು ದ ಕಮಿಟ್ ಮೆಥಡ್ ಕ್ಯಾನ್ ಬಿ ರೋಲ್ ಬ್ಯಾಕ್. ಸೊ ಯಾವಾಗ ನಿಮ್ಮ SQL ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರೋ, ಕಮಿಟ್ ಮಾಡುವ ಮೊದಲು ನಾವೇನು ಮಾಡಬೇಕು, ರೋಲ್ ಬ್ಯಾಕ್ ಮಾಡಬೇಕು. ಒಮ್ಮೆ ನೀವು ಕಮಿಟ್ ಮಾಡಿದರೆ ಇಟ್ ಡಸಂಟ್ ಅಫೆಕ್ಟ್ಸ್ ದ ಚೇಂಜಸ್. ಓಕೆ, ಸೊ ಇಟ್ ವಿಲ್ ಬಿ ಸೇವ್ ಆಗಬಾರ್ದು ಅಂತ ಹೇಳಿದರೆ ಕಮಿಟ್ ಮೆಥಡ್ ಯೂಸ್ ಮಾಡಬಾರ್ದು, ರೈಟ್? ರೋಲ್ ಬ್ಯಾಕ್ ಮಾಡಬೇಕಂತ ಹೇಳಿದರೆ ಕಮಿಟ್ ಮೆಥಡ್ನ ಮೊದಲೇ ಮಾಡಬೇಕು. ಕಮಿಟ್ ಮಾಡಿದ್ದೀವ, ಆಮೇಲೆ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಬಿಗ್ ಬಜಾರ್ಗೆ ಹೋಗಿ ಬಿಲ್ಲಿಂಗ್ ಆದ ನಂತರ ಇದರದ್ದು ಎಕ್ಸ್ಟ್ರಾ ಅಮೌಂಟ್ ಹಾಕಿದ್ರೆ ಅಂತ ಹೇಳಿದರೆ ಅದಕ್ಕೆ ಲೆವೆಲ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ತಾರೆ. ಸೊ ದ್ಯಾಟ್ ಮೀನ್ಸ್ ಟೆಂಪರರಿ ಪೀರಿಯಡ್ ಆಫ್ ವೆಯ್ಟಿಂಗ್ ಈಸ್ ಆಲ್ಸೋ ಎ ಟೈಪ್ ಆಫ್ ಅ ರೋಲ್ ಬ್ಯಾಕಿಂಗ್ ಆಫ್ ಯುವರ್ ಸಿಸ್ಟಮ್, ಯುವರ್ ಟ್ರಾನ್ಸಾಕ್ಷನ್, ರೈಟ್? ಹವೆವರ್, ಒನ್ಸ್ ದ ಕಮಿಟ್ ಮೆಥಡ್ ಈಸ್ ಕಾಲ್ಡ್, ನನ್ ಆಫ್ ದ SQL ಸ್ಟೇಟ್ಮೆಂಟ್ ಕ್ಯಾನ್ ಬಿ ರೋಲ್ ಬ್ಯಾಕ್. ಒಮ್ಮೆ ನೀವು ಕಮಿಟ್ ಮೆಥಡ್ನು ಕಾಲ್ ಮಾಡಿದರೆ ನಿಮ್ಮ SQL ಸ್ಟೇಟ್ಮೆಂಟ್ನು ಯಾವುದೇ ಕಾರಣಕ್ಕೂ ರೋಲ್ ಬ್ಯಾಕ್ ಮಾಡಲಿಕ್ಕೆ ಆಗಲ್ಲ. None of the SQL statement can be rolled back.
ಸೊ ನೀವು ಸೇವ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡಲಿಕ್ಕೆ ಇನ್ನೂ ಆಸ್ಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಬಟ್ ತೆಗೆದ ಬಿಲ್ಲನ್ನು ನಾವು ಇನ್ನೇನು ಮಾಡಲಿಕ್ಕೆ ಆಗಲ್ಲ. However, the commit method was automatically called in these examples because the DBMS has an auto commit feature that is by default set to true. ಸೊ ಇದೆಲ್ಲ ನಿಮ್ಮ ಕಮಿಟ್ ಮೆಥಡ್ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ಇಲ್ಲಿ ಫಿಸಿಕಲ್ ಆಗಿ ನಾವು ಕಮಿಟ್ ಮೆಥಡ್ ಕೊಡದೆ ಹೋದ್ರೇನು ನಾವು ಇಲ್ಲಿ ಆಟೋ ಕಮಿಟ್ ಫೀಚರ್ಸ್ ಅನ್ನೋದನ್ನು DBMSನಲ್ಲಿ ಉಂಟು. ಸೊ ಎಷ್ಟು ತನಕ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರು ಅಷ್ಟು ತನಕ ಆಟೋಮೆಟಿಕಲಿ ಏನಾಗುತ್ತೆ, ಇಲ್ಲಿ ಸೇವ್ ಆಗುತ್ತೆ. ಬಟ್ ಇಫ್ ಯು ಯೂಸ್ ಕಮಿಟ್ ಮೆಥಡ್ ಕಂಪ್ಲೀಟ್ಲಿ ದ ಡಾಟಾ ವಿಲ್ ಬಿ ಸೇವ್ಡ್. ಸೊ ಇಫ್ ದ ಡೇಟಾ ಈಸ್ ಒನ್ಸ್ ಸೇವ್ಡ್ ಯು ಆರ್ ಅನೇಬಲ್ ಟು ಮಾಡಿಫೈ ಇಟ್, ಯು ಆರ್ ಅನೇಬಲ್ ಟು ರೋಲ್ ಬ್ಯಾಕ್ ಇಟ್. ಓಕೆ, ರೋಲ್ ಬ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ಇನಿಷಿಯಲ್ ಸ್ಟೇಟ್ಗೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ವಿ. If a J2EE application is processing a transaction, the auto commit feature must be deactivated by calling the set auto commit method and passing it false parameter. ನಿಮ್ಮ ಯಾವುದೇ ಒಂದು ಸಾಫ್ಟ್ವೇರ್ನ ಬಳಸಿ J2EE application means a software. If you are processing a transaction, then auto commit feature must be deactivated. auto commit feature ನ ನಾವೇನು ಮಾಡಬೇಕು, ಡಿಆಕ್ಟಿವೇಟ್ ಮಾಡಬೇಕು. ಈಗ ಡಿಆಕ್ಟಿವೇಟ್ ಮಾಡಬೇಕಾಗಿದ್ರೆ ಇಲ್ಲಿ ಇನ್ನೊಂದು ಮೆಥಡ್ ಯೂಸ್ ಮಾಡ್ತೀವಿ, ದಟ್ ಈಸ್ ಸೆಟ್ ಆಟೋ ಕಮಿಟ್ ಮೆಥಡ್. ಈ ಸೆಟ್ ಆಟೋ ಕಮಿಟ್ ಮೆಥಡ್ನ ನಾವು ಪ್ಯಾರಾಮೀಟರ್ ಆಗಿ ಫಾಲ್ಸ್ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ವಿ. ಪ್ಯಾರಾಮೀಟರ್ ಆಗಿ ಫಾಲ್ಸ್ ಅಂತ ಹೇಳಿ ಒಂದು ಬೇರೆ ವ್ಯಾಲ್ಯೂ ಪಾಸ್ ಮಾಡ್ತಾ ಇದ್ವಿ. ಓಕೆ, ಇಫ್ ಯು ಸೆಟ್ ಆಟೋ ಕಮಿಟ್ ಆಸ್ ಅನ್ ಅ ಫಾಲ್ಸ್ until unless you commit the features, it doesn't stores permanently. Okay, once the transaction is completed, the set auto commit method is called again. This time passing is a true parameter which reactivates the auto commit feature. ಸೊ ಯಾವಾಗ ನಿಮ್ಮ ಟ್ರಾನ್ಸಾಕ್ಷನ್ ಎಲ್ಲ ಕಮಿಟ್ ಆಯಿತೋ, ಎಲ್ಲವನ್ನು ಪರ್ಫೆಕ್ಟಾಗಿ ಸೇವ್ ಮಾಡಬೇಕು ಅಂತ ಉಂಟೋ, ಆವಾಗನೂ ನಾವೇನು ಮಾಡ್ತೀವಿ, ಸೆಟ್ ಆಟೋ ಕಮಿಟ್ ಮೆಥಡ್ನೇ ಕಾಲ್ ಮಾಡ್ತೀವಿ. ಸೆಟ್ ಆಟೋ ಕಮಿಟ್ ಮೆಥಡ್ನ ಕಾಲ್ ಮಾಡಿ ಮತ್ತೆ ನಾವೇನು ಮಾಡ್ತೀವಿ, ಇದರಲ್ಲಿ ನಾವು ವಿ ಆರ್ ಪಾಸಿಂಗ್ ದ ಆರ್ಗ್ಯುಮೆಂಟ್ ಆಸ್ ಅನ್ ಅ ಟ್ರೂ. So if you supply the argument as an a true, then it will reactivates the auto commit features. ಆಟೋಮೆಟಿಕಲಿ ಏನು ಮಾಡುತ್ತೆ, ಇಲ್ಲಿ ಆಟೋ ಕಮಿಟ್ ಫೀಚರ್ನ ಕೊಡುತ್ತೆ. ಓಕೆ, ಯಾವಾಗ ಆಟೋ ಕಮಿಟ್ ಫೀಚರ್ ಆಗ್ತಾ ಉಂಟೋ ಡೇಟಾ ಪರ್ಮನೆಂಟ್ ಆಗಿ ಸ್ಟೋರ್ ಆಗುತ್ತೆ. ಲೆಟ್ ಅಸ್ ಸಿ ಹಿಯರ್ ಒನ್ ಎಕ್ಸಾಂಪಲ್ ಇಲಿಸ್ಟ್ರೇಟ್ ಹೌ ಟು ಪ್ರಾಸೆಸ್ ಎ ಟ್ರಾನ್ಸಾಕ್ಷನ್. ಇಲ್ಲಿ ಒಂದು ಪ್ರಾಸೆಸ್ ಟ್ರಾನ್ಸಾಕ್ಷನ್ ಹೇಗೆ ಆಗ್ತಾ ಉಂಟು ಅನ್ನೋದನ್ನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವಿ ವಿಲ್ ಸಿ ದ್ಯಾಟ್. The transaction in this example consists of two SQL statements, both of which update the street address of our rows in the customer table. ಇಲ್ಲಿ ಎರಡು SQL ಸ್ಟೇಟ್ಮೆಂಟ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಅದು ಎರಡು SQL ಸ್ಟೇಟ್ಮೆಂಟ್ನಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇದ್ವಿ. ಆ ಅಪ್ಡೇಟ್ನಲ್ಲಿ ಏನು ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಸ್ಟ್ರೀಟ್ ಅಡ್ರೆಸ್ ಆಫ್ ರೋಸ್ ಇನ್ ದ ಕಸ್ಟಮರ್ ಟೇಬಲ್. ಸೊ ಸ್ಟ್ರೀಟ್ ಅಡ್ರೆಸ್ನ ನಾವೇನು ಮಾಡ್ತಾ ಇದ್ವಿ, ಅಪ್ಡೇಟ್ ಮಾಡ್ತಾ ಇದ್ವಿ. ಯಾವ ಟೇಬಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇದ್ವಿ, ಕಸ್ಟಮರ್ ಟೇಬಲ್. ಈ ಕಸ್ಟಮರ್ ಟೇಬಲ್ ಎಲ್ಲಿ ಉಂಟು, ಕಸ್ಟಮರ್ ಇನ್ಫಾರ್ಮೇಷನ್ ಡೇಟಾಬೇಸ್ನಲ್ಲಿ ಉಂಟು, MS Access ಡೇಟಾಬೇಸ್ನಲ್ಲಿ ಉಂಟು. ಈಚ್ SQL ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್ ಸಪ್ರೇಟ್ಲಿ ಆ್ಯಂಡ್ ದೆನ್ ದ ಕಮಿಟ್ ಮೆಥಡ್ ಈಸ್ ಕಾಲ್ಡ್. ಸೊ ಈ ಎರಡು SQL ಸ್ಟೇಟ್ಮೆಂಟ್ನ ನಾವು ಸಪ್ರೇಟಾಗಿ ಕಾಲ್ ಮಾಡ್ತಾ ಇದ್ವಿ, ಸಪ್ರೇಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ, ಸಪ್ರೇಟಾಗಿ ಕಮಿಟ್ ಮಾಡ್ತಾ ಇದ್ವಿ. ಸೊ ವೆನ್ ಎವರ್ ಯು ಕಮಿಟ್ ಮೀನ್ಸ್ ಇಟ್ ವಿಲ್ ಪರ್ಮನೆಂಟ್ಲಿ ಸ್ಟೋರ್. ಯು ಆರ್ ಅನೇಬಲ್ ಟು roll over it back. However, should either SQL statement throw an SQL exception, the catch block reacts by rolling back the transaction before displaying the exception on the screen. ಸೊ ಯಾವಾಗ ನೀವು SQL ಸ್ಟೇಟ್ಮೆಂಟ್ನ ಯೂಸ್ ಮಾಡಿ SQL ಎಕ್ಸೆಪ್ಷನ್ನ ಅರೈಸ್ ಮಾಡ್ತಾ ಇದ್ರು, ಕ್ಯಾಚ್ ಬ್ಲಾಕ್ನಲ್ಲಿ ರೋಲಿಂಗ್ ಬ್ಯಾಕ್ ಟ್ರಾನ್ಸಾಕ್ಷನ್ ಡಿಸ್ಪ್ಲೇ ಆಗ್ತಾ ಉಂಟು. ರೋಲ್ ಬ್ಯಾಕ್ ಆಗುವ ಟ್ರಾನ್ಸಾಕ್ಷನ್ ನಿಮಗೆ ಡಿಸ್ಪ್ಲೇ ಆಗ್ತಾ ಉಂಟು. ದೀಸ್ ಆರ್ ಪಾಸಿಬಲ್ ವೆನ್ ಎವರ್ ಯುವರ್ ಕೋಡ್ ಕನ್ಸಿಸ್ಟ್ ಆಫ್ ಎನ್ ಎಕ್ಸೆಪ್ಷನ್. Let us see the transaction processing code. String URL. So string ಆಗಿ URL ವೇರಿಯಬಲ್ ತಗೊಂಡಿದ್ರ. As you know, what is this? JDBC ODBC customer information. Customer information is the name of the MS Access database. String user ID is Jim. String password is Kiyok. Now statement object. ಇಲ್ಲಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ನೀವು ಅಬ್ಸರ್ವೇಷನ್ ಮಾಡಿದರೆ ಎರಡು ಆಬ್ಜೆಕ್ಟ್ನ ಡಿಕ್ಲೇರ್ ಮಾಡಿದ್ದಾರೆ. ದಟ್ ಈಸ್ ಡಾಟಾ ರಿಕ್ವೆಸ್ಟ್ 1, ಡಾಟಾ ರಿಕ್ವೆಸ್ಟ್ 2. ನೆಕ್ಸ್ಟ್ ವಿ ಆರ್ ಯೂಸಿಂಗ್ ದ ಕನೆಕ್ಷನ್ ಆಬ್ಜೆಕ್ಟ್, ದಟ್ ಈಸ್ database. What is the connection object? Here the database. Now we are writing the try catch block. Let us see this try block. In this try block, what we are doing? We are loading the driver and establishing the connection. I don't want to give the clear detail. Till now we know what is the purpose of class.forName method. It is used to load the drivers. And what are the usage of driver manager.get connection? It is used to establish the connection to the open database. Okay, it is used to establish the connection between the open database. So ಇಲ್ಲಿ try block
ಇನ್ ಕೇಸ್ ಕ್ಲಾಸ್ ಡಾಟ್ ಫರ್ ನೇಮ್ ಎಕ್ಸೆಪ್ಷನ್ ಆಗಿದ್ರೆ ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಆಗುತ್ತೆ. ಗೆಟ್ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ಎಕ್ಸೆಪ್ಷನ್ ಆಗಿದ್ರೆ SQL ಎಕ್ಸೆಪ್ಷನ್ ಆಗಿರುತ್ತೆ. ಸೊ ಇಟ್ ವಿಲ್ ಸಪ್ರೇಟ್ಲಿ ಕ್ಯಾಚ್ ಬೈ ದೀಸ್ 2 ಕ್ಯಾಚ್ ಬ್ಲಾಕ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಟ್ರೈ ಕ್ಯಾಚ್ ಬ್ಲಾಕ್ ಬರಿತಾ ಇದ್ವಿ. ಈ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಿ. ಡಾಟಾಬೇಸ್, ವಾಟ್ ಈಸ್ ದ ಡಾಟಾಬೇಸ್? ಕನೆಕ್ಷನ್ ಆಬ್ಜೆಕ್ಟ್. ಕನೆಕ್ಷನ್ ಆಬ್ಜೆಕ್ಟ್ ಡಾಟ್ ಸೆಟ್ ಆಟೋ ಕಮಿಟ್. ಸೆಟ್ ಆಟೋ ಕಮಿಟ್ ಯಾವ ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದ್ವಿ? ಆ್ಯಸ್ ಅ ಫಾಲ್ಸ್. ಸೊ ಫಾಲ್ಸ್ ಅಂತ ಪಾಸ್ ಮಾಡಿದರೆ ಏನಾಗುತ್ತೆ ಇಲ್ಲಿ? ಸೊ ಫಾಲ್ಸ್ ಅಂತ ಸೆಟ್ ಮಾಡಿದ್ದಕ್ಕೆ ನಾವು ರೋಲ್ ಬ್ಯಾಕ್ ಮಾಡುವ ಸಾಧ್ಯತೆ ಉಂಟು. ಫಾಲ್ಸ್ ಸೆಟ್ ಮಾಡದೆ ಹೋದರೆ ಟ್ರೂ ಅಂತ ಇದ್ದರೆ ಯು ಆರ್ ಅನೇಬಲ್ ಟು ಟೇಕ್ ಇಟ್ ಇನ್ ಟು ಇಟ್ಸ್ ಇನಿಷಿಯಲ್ ಸ್ಟೇಟ್. ಓಕೆ, ಸೊ ನಾವು ಲೆಟ್ ಅಸ್ ಸಿ ಹಿಯರ್ ಸ್ಟ್ರಿಂಗ್ ಕ್ವೆರಿ ಒನ್ ಅನ್ನುವ ಸ್ಟ್ರಿಂಗ್ ವೇರಿಯಬಲ್ ತಗೊಳ್ತಾ ಇದ್ವಿ. ಈ SQL ಸ್ಟೇಟ್ಮೆಂಟ್ನ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಿ. ಅಪ್ಡೇಟ್ ವಿತ್ ಇನ್ ಡಬಲ್ ಕೊಟೇಶನ್ ನೋಡಿ. ಅಪ್ಡೇಟ್ ಕಸ್ಟಮರ್ಸ್, ವಾಟ್ ಈಸ್ ದ ಕಸ್ಟಮರ್ಸ್? ನೇಮ್ ಆಫ್ ದ ಟೇಬಲ್. ಸೆಟ್, ಸೊ ಅಪ್ಡೇಟ್ ಬಂದರೆ ಕಂಪಲ್ಸರಿ ಕೀವರ್ಡ್ ಯಾವುದನ್ನು ಯೂಸ್ ಮಾಡ್ತೀವಿ? ಸೆಟ್. ಏನು ಸೆಟ್ ಮಾಡ್ತಾ ಇದ್ವಿ? ಸ್ಟ್ರೀಟ್ ಅನ್ನೋದು ಕಾಲಮ್ ಆಗಿರುತ್ತೆ. ಆ ಕಾಲಮ್ನಲ್ಲಿ ಯು ಆರ್ ಸೆಟ್ಟಿಂಗ್ ಆ ವ್ಯಾಲ್ಯೂ, ರೈಟ್? ಸೊ ವ್ಯಾಲ್ಯೂನು ನೀವು ಸೆಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಕಂಪಲ್ಸರಿ ಯು ಹ್ಯಾವ್ ಟು ಗಿವ್ ವಿತ್ ಇನ್ ಅ ಸಿಂಗಲ್ ಕೋಟ್. 5 ಮೇನ್ ಸ್ಟ್ರೀಟ್ ಸಿಂಗಲ್ ಕೊಟೇಶನ್. ಅದಾದ ನಂತರ ಇಲ್ಲಿ ಡಬಲ್ ಕೊಟೇಶನ್ ಅಪ್ಡೇಟ್ ಕೊಟ್ಟಿದ್ರೆ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರೆ, ಬಿಕಾಸ್ ಇಲ್ಲಿ ಒಂದೇ ಲೈನಲ್ಲಿ ಸ್ಪೇಸ್ ಇಲ್ಲ. ಒಂದೇ ಲೈನಲ್ಲಿ ಇದ್ದರೆ ಈ ಡಬಲ್ ಕೊಟೇಶನ್ ಇಲ್ಲಿ ಬೇಕಾಗಿಲ್ಲ. ಓಕೆ, ವೇರ್ ಫಸ್ಟ್ ನೇಮ್ ಇಸ್ ಈಕ್ವಲ್ ಟು ಬಾಬ್ ಅನ್ನುವ ವ್ಯಾಲ್ಯೂನ ನಾವು ಸಿಂಗಲ್ ಕೋಟ್ನಲ್ಲಿ ಕೊಟ್ಟಿದ್ದೀವಿ, ರೈಟ್? ಸೊ ಫಸ್ಟ್ ನೇಮ್ ಬಾಬ್ ಅನ್ನುವ ಪ್ಲೇಸ್ನಲ್ಲಿ ಸ್ಟ್ರೀಟನ್ನು ನಾವೇನು ಯಾವುದರಿಂದ ಅಪ್ಡೇಟ್ ಮಾಡ್ತಾ ಇದ್ವಿ? 5 ಮೇನ್ ಸ್ಟ್ರೀಟ್ ಅಂತ ಕೊಡ್ತಾ ಇದ್ವಿ, ರೈಟ್? ಅನದರ್ ಸ್ಟ್ರಿಂಗ್ variable we are taking as an query 2, we are writing one more update statement using the update SQL statement. Update customers set street 10 main street plus, ಇಲ್ಲಿ ಮಿಸ್ ಆಯಿತು, ಮೇ ಬಿ ಇಲ್ಲಿನೂ ಪ್ಲಸ್ ಇರಬೇಕು. ವೇರ್ ಫಸ್ಟ್ ನೇಮ್ ಇಸ್ ಈಕ್ವಲ್ ಟು ಟಿಮ್. ಸೊ ಟಿಮ್ ಅನ್ನುವ ಪ್ಲೇಸ್ನಲ್ಲಿ ಏನಂತ ಸ್ಟ್ರೀಟ್ನ ವ್ಯಾಲ್ಯೂ ಇರಬೇಕು ಅಂತ ಹೇಳ್ತಾ ಇದ್ವಿ? ಇಲ್ಲಿ 10 ಮೇನ್ ಸ್ಟ್ರೀಟ್ ಅಂತ ಇರಬೇಕು, ರೈಟ್? ನಾವು ಡಾಟಾ ರಿಕ್ವೆಸ್ಟ್ 1, ಇಲ್ಲಿ ಡಾಟಾ ರಿಕ್ವೆಸ್ಟ್ 1 ಇಸ್ ಯುವರ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಗೆ ಏನು ಮಾಡ್ತಾ ಇದ್ದೀವಿ ನೋಡಿ? ಡಾಟಾಬೇಸ್. ವಾಟ್ ಈಸ್ ಡಾಟಾಬೇಸ್? ಕನೆಕ್ಷನ್ ಆಬ್ಜೆಕ್ಟ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ನು ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ವಿ. ಡಾಟಾ ರಿಕ್ವೆಸ್ಟ್ 2 ಸ್ಟೇಟ್ಮೆಂಟ್ ಆಬ್ಜೆಕ್ಟ್ 2ಗೆ ನಾವೇನು ಕೊಡ್ತಾ ಇದ್ವಿ? ಡಾಟಾಬೇಸ್ ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್. ಸೊ ಕನೆಕ್ಷನ್ ಆಬ್ಜೆಕ್ಟಿಂದ ಇನ್ನೊಂದು ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ವಿ. ಡೇಟಾ ರಿಕ್ವೆಸ್ಟ್ ಡಾಟ್ ಎಕ್ಸಿಕ್ಯೂಟ್ ಅಪ್ಡೇಟ್. ಸೊ ಎಕ್ಸಿಕ್ಯೂಟ್ ಅಪ್ಡೇಟ್ ಯೂಸ್ ಮಾಡಿ ಕ್ವೆರಿ 1. ಸೊ ಕ್ವೆರಿ 1 ಈ ಅಪ್ಡೇಟ್ ಆಗುತ್ತೆ ಆಟೋಮೆಟಿಕಲ್ಲಿ. ನಿಮ್ಮ ಕಸ್ಟಮರ್ ಟೇಬಲ್ನಲ್ಲಿ ಎಲ್ಲಿ ಬಾಬ್ ಅಂತ ಹೆಸರು ಉಂಟೋ ಅಲ್ಲಿ ಸ್ಟ್ರೀಟ್ ನೇಮ್ 5 ಮೇನ್ ಸ್ಟ್ರೀಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಸಲ ಬರಿತಾ ಇದ್ವಿ, ಡಾಟಾ ರಿಕ್ವೆಸ್ಟ್ ಡಾಟ್ ಎಕ್ಸಿಕ್ಯೂಟ್ ಅಪ್ಡೇಟ್ ಕ್ವೆರಿ 2. ಸೊ ಕ್ವೆರಿ 2 ಏನಾಗುತ್ತೆ? ಎಲ್ಲಿ ನಿಮ್ಮ ಟಿಮ್ ಅನ್ನುವ ಹೆಸರು ಉಂಟೋ ಕಸ್ಟಮರ್ ಫಸ್ಟ್ ನೇಮ್ನಲ್ಲಿ ಅಲ್ಲಿ ಆಟೋಮೆಟಿಕಲಿ ಏನಾಗುತ್ತೆ? ಸ್ಟ್ರೀಟ್ 10 ಮೇನ್ ಸ್ಟ್ರೀಟ್ ಆಗುತ್ತೆ. ಸೊ ಇದೆಲ್ಲ ಆದ ನಂತರ ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ವಿ ನೋಡಿ? ಡಾಟಾಬೇಸ್ ಡಾಟ್ ಕಮಿಟ್ ಅಂತ ಕೊಡ್ತಾ ಇದ್ವಿ. ಸೊ ಡಾಟಾಬೇಸ್ ಡಾಟ್ ಕಮಿಟ್ ಅಂತ ಹೇಳಿದರೆ ಏನಾಗುತ್ತೆ? ಪರ್ಮನೆಂಟ್ ಆಗಿ ಸ್ಟೋರ್ ಆಗುತ್ತೆ. ಇಫ್ ಇಟ್ ಈಸ್ ಎಕ್ಸಿಕ್ಯೂಟೆಡ್ ಪರ್ಫೆಕ್ಟ್ಲಿ ಇಟ್ ವಿಲ್ ಸ್ಟೋರ್ ಪರ್ಮನೆಂಟ್ಲಿ, ಯು ಕಾಂಟ್ ರೋಲ್ ಬ್ಯಾಕ್. ಬಟ್ ಇಲ್ಲಿ ರೋಲ್ ಬ್ಯಾಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ನೋಡೋದಾದರೆ ಆಗುತ್ತೆ. ವೈ ಮೀನ್ಸ್ ವಿ ಹ್ಯಾವ್ ಸೆಟೆಡ್ ಹಿಯರ್ ಆಟೋ ಕಮಿಟ್ ಆ್ಯಸ್ ಫಾಲ್ಸ್. ಸೆಟ್ ಆಟೋ ಕಮಿಟ್ ಆ್ಯಸ್ ಫಾಲ್ಸ್ ಅಂತ ಸೆಟ್ ಮಾಡಿದ ಕಾರಣಕ್ಕಾಗಿ ನಾವು ಬೇಕಾಗಿದ್ದರೆ ಡೇಟಾವನ್ನು ಚೇಂಜ್ ಮಾಡ್ಕೊಳ್ಬೋದು. ಇದು ಓನ್ಲಿ ಟೆಂಪರರಿ ಕಮಿಟ್ ಮಾತ್ರವೇ ಆಗಿರುತ್ತೆ, ನಾಟ್ ಆಸ್ ಅನ್ ಅ ಪರ್ಮನೆಂಟ್ ಕಮಿಟ್. ಡಾಟಾ ರಿಕ್ವೆಸ್ಟ್ 1 ಡಾಟ್ ಕ್ಲೋಸ್, ಯು ಆರ್ ಕ್ಲೋಸಿಂಗ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ 1, ಸ್ಟೇಟ್ಮೆಂಟ್ ಆಬ್ಜೆಕ್ಟ್ 2 ಆ್ಯಂಡ್ ಕನೆಕ್ಷನ್ ಆಬ್ಜೆಕ್ಟ್ ಕ್ಲೋಸ್. ಸೊ ಈ ಟ್ರೈ ಬ್ಲಾಕ್ನಲ್ಲಿ ಏನೇ ಒಂದು SQL ಎಕ್ಸೆಪ್ಷನ್ ಬಂದರೆ ಇಟ್ ವಿಲ್ ಪ್ರಿಂಟ್ ಲೈಕ್ ದಿಸ್. ಇಲ್ಲೊಂದು ಕಂಡೀಷನ್ ಕೊಡ್ತಾ ಇದ್ವಿ, ಇಫ್ ಕನೆಕ್ಷನ್ ಇಸ್ ನಾಟ್ ಈಕ್ವಲ್ ಟು ನಲ್, ಕನೆಕ್ಷನ್ ವ್ಯಾಲ್ಯೂ ನಲ್ ಅಲ್ಲದ ಹೋದರೆ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ರೋಲ್ಡ್ ಬ್ಯಾಕ್. ಟ್ರಾನ್ಸಾಕ್ಷನ್ ನಾವೇನು ಮಾಡ್ಬೋದು? ಎಕ್ಸೆಪ್ಷನ್ ಅರೈಸ್ ಆಗಿದ್ದರೆ ಯು ಆರ್ ರೋಲಿಂಗ್ ಬ್ಯಾಕ್ ದ ಸ್ಟೇಟ್ಮೆಂಟ್. ಓಕೆ, ಸೊ ಇದನ್ನು ಮಾಡಲಿಕ್ಕೆ ಮತ್ತೆ ನಾವು ಏನು ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದ್ದೀವಿ ನೋಡಿ? ಕಾನ್ ಡಾಟ್ ರೋಲ್ ಬ್ಯಾಕ್ ಅಂತ ಹೇಳ್ತಾ ಇದ್ವಿ. ವಾಟ್ ಈಸ್ ಯರ್ ಕಾನ್? ಕನೆಕ್ಷನ್ ಆಬ್ಜೆಕ್ಟ್. ಕಾನ್ ಡಾಟ್ ರೋಲ್ ಬ್ಯಾಕ್ ಅಂತ ಹೇಳಿದಾಗ ಆಟೋಮೆಟಿಕಲಿ ಕನೆಕ್ಷನ್ ಏನಾಗುತ್ತೆ? ಫಸ್ಟ್ ಸ್ಟೇಟ್ ಹೇಗೆ ಇತ್ತು ಅದೇ ಸ್ಟೇಟ್ನಲ್ಲಿ ಹೋಗುತ್ತೆ, ರೈಟ್? ಸೊ ಇಂಥ ಸ್ಟೇಟ್ಮೆಂಟ್ಸ್ ಎಲ್ಲ ನಮಗೆ ATM ಸಿಸ್ಟಮ್ಸ್ನಲ್ಲಿ ಬೇಕಾಗಬಹುದು. ಫಾರ್ ಎಕ್ಸಾಂಪಲ್ ಲಾಂಗ್ ಬ್ಯಾಕ್, ಒಂದು 15 ಇಯರ್ಸ್ ಬ್ಯಾಕ್ ಅಥವಾ 12 ಇಯರ್ಸ್ ಬ್ಯಾಕ್, ಅಟ್ ದ ಟೈಮ್ ಆಫ್ ದೀಸ್ ATMs ಆರ್ ಇಂಟ್ರೊಡ್ಯೂಸ್ಡ್, ಆ ಟೈಮ್ನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಹಣ ಇಲ್ಲದೆ ಹೋದ್ರೂ ನಿಮ್ಮ ಅಕೌಂಟಿಂದ ಅಮೌಂಟ್ ಕಟ್ ಆಗ್ತಾಯಿತ್ತು. ATM ಮೆಷಿನ್ನಲ್ಲಿ ಹಣ ಇಲ್ಲ, ಪ್ರಾಸೆಸಿಂಗ್ ಆಗಿರುತ್ತೆ, ಅಮೌಂಟ್ ಕಟ್ ಆಗಿರುತ್ತೆ.
ಸೊ ಆವಾಗ ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ವಿ ಆರ್ ಅಪ್ರೋಚಿಂಗ್ ಟು ದ ಬ್ಯಾಂಕ್ ಮ್ಯಾನೇಜರ್. ಸೊ ಆಫ್ಟರ್ ದ 5 to 6 days what they are doing, after taking the complaint, they are rolling back the statement. What they are doing, they are committing the they are roll back the previous transaction. ರೋಲ್ ಬ್ಯಾಕ್ ಮಾಡಿದಾಗ ಏನಾಗುತ್ತೆ, ಪ್ರೀವಿಯಸ್ನಲ್ಲಿ ಎಷ್ಟು ಅಮೌಂಟ್ ಇತ್ತು ಅಷ್ಟೇ ಅಮೌಂಟ್ ಬರ್ತಾ ಇತ್ತು. ಸೊ ದಿಸ್ ಇಸ್ ಒನ್ ಆಫ್ ಅ ಬೆಸ್ಟ್ ಎಕ್ಸಾಂಪಲ್. ಇನ್ ಕೇಸ್ ಇಲ್ಲಿ SQL ಎಕ್ಸೆಪ್ಷನ್ ಎರಡೆರಡನ್ನು ನಾವು ತಗೊಂಡಿದ್ವಿ. ಕನೆಕ್ಷನ್ ರೋಲ್ ಬ್ಯಾಕ್ ಮಾಡಬೇಕಾಗಿದ್ರೆ ಈ ಎಕ್ಸೆಪ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ ಕೇಸ್ ನಾರ್ಮಲ್ ಎಕ್ಸೆಪ್ಷನ್ ಆಗಿದ್ರೆ ಈ ಕ್ಯಾಚ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ನಾವು ಸೊ ಟ್ರಾನ್ಸಾಕ್ಷನ್ ಪ್ರಾಸೆಸಿಂಗ್ ಬಗ್ಗೆ ನಾವು ನೋಡಿದ್ವಿ. ಈಗ ಸೇವ್ ಪಾಯಿಂಟ್ಸ್. ಸೊ ಸೇವ್ ಪಾಯಿಂಟ್ಸ್ ಅಂತ ಹೇಳುವಾಗ ನಾವೇನೇ ಒಂದು ಮಿಡಲ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿರುವಾಗ ಅಲ್ಲಿ ತನಕ ಸೇವ್ ಮಾಡಬೇಕು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಲ್ಯಾಬ್ನಲ್ಲಿ ನೀವು ವರ್ಕ್ ಮಾಡ್ತಿರುವಾಗ ಕರೆಂಟ್ ಹೋಗಿದಾಗ ನಾವು ಕಂಟ್ರೋಲ್ S ಪ್ರೆಸ್ ಮಾಡಿ ಅಂತ ಹೇಳ್ತೀವಿ. ಸೊ ಕಂಟ್ರೋಲ್ S ಪ್ರೆಸ್ ಮಾಡುವಾಗ ಏನಾಗುತ್ತೆ, ಎಲ್ಲಿ ತನಕ ನೀವು ಪ್ರಾಸೆಸ್ ಮಾಡಿದ್ರೋ ನೆಕ್ಸ್ಟ್ ಪ್ರಾಸೆಸ್ ಮಾಡುವಾಗ ಅಲ್ಲಿಂದ ಕಂಟಿನ್ಯೂಷನ್ ಮಾಡಲಿಕ್ಕೆ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ಅ ಸೇವ್ ಪಾಯಿಂಟ್ಸ್, ರೈಟ್. ಇನ್ ದ ಸೇಮ್ ಸೆನ್ಸ್ ಇಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಿರುವಾಗೂ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಸೇವ್ ಪಾಯಿಂಟ್ಸ್ ಯೂಸ್ ಮಾಡಬೇಕಾಗುತ್ತೆ. Now let us see what is a save point. A transaction may consist of many tasks. So whenever you are processing a transaction, it may consist of many tasks, some of which don't need to be rolled back should the entire transaction fail. Some of which don't need to be rolled back should the entire transaction fail. ಕೆಲವೆಲ್ಲ ಟ್ರಾನ್ಸಾಕ್ಷನ್ಗೆ ರೋಲ್ ಬ್ಯಾಕ್ ಬೇಕಾಗಿಲ್ಲದೆ ಹೋದ್ರೂ ಆ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಕೆಲವು ಸಲ ಫೇಲ್ ಆಗುತ್ತೆ. ಲೆಟ್ ಅಸ್ ಸೇ ನಾವು ಡಾಕ್ಯುಮೆಂಟ್ ಮಾಡ್ತಾ ಇದ್ವಿ, ಸೇವ್ ಮಾಡಲಿಲ್ಲ, ಕರೆಂಟ್ ಹೋಯಿತು, ಬ್ಯಾಟ್ರಿ ಬ್ಯಾಕಪ್ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಆಟೋಮೆಟಿಕಲಿ ಏನಾಗುತ್ತೆ, ಎಂಟೈರ್ ಡೇಟಾ ಹೋಗುತ್ತೆ. ಸೊ ದೆನ್ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಫಸ್ಟಿಂದ ಮತ್ತೆ ನಾವೇನು ಮಾಡಬೇಕು, ಆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾ ಬರಬೇಕು. ಗಾಟ್ ಇಟ್. ಲೆಟ್ಸ್ ಸೇ ದೇರ್ ಆರ್ ಸೆವರಲ್ ಟಾಸ್ಕ್ ದಟ್ ಅಕರ್ ವೆನ್ ಅ ನ್ಯೂ ಆರ್ಡರ್ ಈಸ್ ಪ್ರೊಸೆಸ್ಡ್. ಯಾವುದೇ ಒಂದು ಹೊಸ ಆರ್ಡರ್ನು ನೀವು ಪ್ರಾಸೆಸ್ ಮಾಡಬೇಕಾದ್ರೆ ಅದರಲ್ಲಿ ಸಾಕಷ್ಟು ಟಾಸ್ಕ್ಗಳಿವೆ. ವಾಟ್ ಈಸ್ ಅ ಟಾಸ್ಕ್? Task is a program in execution. Okay, these includes updating the customer account table, inserting the order into the pending order table, and sending customer confirmation email. ಸೊ ಇಲ್ಲಿ ಸಾಕಷ್ಟು ಟಾಸ್ಕ್ ಉಂಟು ಅಂತ ಹೇಳ್ತಾ ಇದ್ವಿ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ಹಿಯರ್. ಕಸ್ಟಮರ್ ಅಕೌಂಟ್ ಟೇಬಲ್ನಲ್ಲಿ ನಾವು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡೋದಾಗಿರ್ಬೋದು, ಅಥವಾ ಇನ್ಸರ್ಟಿಂಗ್ ಆರ್ಡರ್ ಇಂಟು ದ ಪೆಂಡಿಂಗ್ ಆರ್ಡರ್ ಟೇಬಲ್. ಸೊ ಆರ್ಡರ್ನ ನಾವು ಇನ್ಸರ್ಟ್ ಮಾಡೋದಾಗಿರ್ಬೋದು ಪೆಂಡಿಂಗ್ ಆರ್ಡರ್ ಟೇಬಲ್ನಲ್ಲಿ. ಅದೇ ರೀತಿಯಲ್ಲಿ ಸೆಂಡಿಂಗ್ ಕಸ್ಟಮರ್ ಕನ್ಫರ್ಮೇಷನ್ ಇಮೇಲ್. ಸೊ ಕಸ್ಟಮರ್ಗೆ ಏನು ಮಾಡಬೇಕಾಗತ್ತೆ, ಅಲ್ಲಿ ಕನ್ಫರ್ಮೇಷನ್ ಇಮೇಲ್. ಫಾರ್ ಎಕ್ಸಾಂಪಲ್, ನಾವು ಆರ್ಡರ್ ಮಾಡಿದ ನಂತರ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡ್ತೇವೆ. ಕ್ಯಾನ್ಸಲ್ ಮಾಡಿದ ಕೂಡಲೇ ಏನಾಗುತ್ತೆ, ಒಂದು ಮೇಲ್ ಬಂದಿರುತ್ತೆ, ರೈಟ್. ಸೊ ದೋಸ್ ಆರ್ ದ ಇಮಿಡಿಯೇಟ್ ಎಕ್ಸಿಕ್ಯೂಟಬಲ್ ಪ್ರಾಸೆಸ್. ಎಕ್ಸಿಕ್ಯೂಟಬಲ್ ಪ್ರಾಸೆಸ್ ಆಗಬೇಕು ಅಂತ ಹೇಳಿದರೆ ವಿ ಮಸ್ಟ್ ಹ್ಯಾವ್ ಸಮ್ ಸೇವ್ ಪಾಯಿಂಟ್ಸ್. Technically, all 3 tasks must be completed before the transaction is considered completed. ಸೊ ಇದೆಲ್ಲ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದರೆ ಯಾವಾಗ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುವಷ್ಟರೊಳಗೆ ಆಗಬೇಕು. ಸಪೋಸ್ ದ ಇಮೇಲ್ ಸರ್ವರ್ ಇಸ್ ಡೌನ್ when the transaction is ready to send the customer's confirmation email. ಸೊ ನೀವು ಸೆಂಡ್ ಮಾಡ್ತಿರುವಾಗ ಇಮೇಲ್ ಸರ್ವರ್ ಡೌನ್ ಆಯಿತು ಅಂತ ಅಂದ್ಕೊಳ್ಳಿ, ಆವಾಗ ಕಾಯಬೇಕಾಗತ್ತೆ. ನಿಮ್ಮ ಟ್ರಾನ್ಸಾಕ್ಷನ್ಗಾಗಿ ಏನಾಗ್ತಾ ಉಂಟು, ಅಲ್ಲಿ ಮೇಲ್ ಹೋಗಲಿಕ್ಕೆ ಏನಾಗ್ತಾ ಉಂಟು, ವಿ ಹ್ಯಾವ್ ಟು ವೇಟ್. ಸೊ ಇದಕ್ಕೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದರೆ, ನಿಮ್ಮ ಫಸ್ಟ್ ಇಂಟರ್ನಲ್ದು ಒಂದು ಲಿಂಕ್ ಕಳಿಸಿದ್ವಿ, ಅಪ್ಡೇಟ್ ಆಗ್ತಾನೆ ಉಂಟು ಸರ್, ಅಪ್ಲೋಡಿಂಗ್ ಆಗ್ತಾನೆ ಉಂಟು ಸರ್ ಅಂತೇಳಿ ಬೊಬ್ಬೆ ಹಾಕಿ ಸಂಜೆ 5 ಗಂಟೆಗೆ ನೀವು ಅಪ್ಲೋಡ್ ಮಾಡಿದ್ದೀರಾ, ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಮಾಡಿದ್ರೆ. ಸೊ ಇಟ್ ಮೀನ್ಸ್ ಅಟ್ ದಟ್ ಟೈಮ್ ವಾಟ್ ಇಟ್ ವಿಲ್ ಹ್ಯಾಪನ್ಸ್, ಸರ್ವರ್ ಈಸ್ ಇನ್ ಬಿಸಿ ಮೋಡ್. If everyone is attacking on the same computer or same location at that time, depends upon the networking concept, automatically transaction will consume our time. Okay, so ಅದೇ ಇಲ್ಲಿನೂ ಹೇಳ್ತಾ ಇದ್ದಾರೆ. Should the entire transaction be rolled back or probably not, since it is more important that order continue to be processed. ಸೊ ಈಗ ಈ ಥರ ಆಗ್ತಿರುವಾಗ ಕಸ್ಟಮರ್ ಕನ್ಫರ್ಮೇಷನ್ ಇಮೇಲ್ ಬರೆದು ಹೋದರೆ ಎಂಟೈರ್ ಟ್ರಾನ್ಸಾಕ್ಷನ್ನ ನಾವು ರೋಲ್ ಬ್ಯಾಕ್ ಮಾಡಬೇಕಾ? ಇಲ್ಲ. ಮತ್ತು ಏನು ಮಾಡಬೇಕು, ಯಾವ ಪಾರ್ಟಿಗೆ ಬರಬೇಕೋ ಅದನ್ನು ಮಾತ್ರವೇ. ಮೋರ್ ಇಂಪಾರ್ಟೆಂಟ್ ದ್ಯಾಟ್ ದ ಆರ್ಡರ್ ಕಂಟಿನ್ಯೂ ಟು ಬಿ ಪ್ರೋಸೆಸ್. ಆರ್ಡರ್ ಮಾಡಿದ ಟಾಪಿಕ್, ಆರ್ಡರ್ ಮಾಡಿರುವ ಪ್ರಾಸೆಸ್ನ ಮಾತ್ರವೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ದಟ್ ಈಸ್ ಡೆಲಿವರ್ಡ್. ದ ಕನ್ಫರ್ಮೇಷನ್ ನೋಟಿಸ್ ಕ್ಯಾನ್ ಬಿ ಸೆಂಟ್ ಒನ್ಸ್ ದ ಇಮೇಲ್ ಸರ್ವರ್ ಈಸ್ ಬ್ಯಾಕ್ ಆನ್ಲೈನ್. ಯಾವಾಗ ನಿಮ್ಮ ಇಮೇಲ್ ಸರ್ವರ್ ಬ್ಯಾಕ್ ಆನ್ಲೈನ್ಗೆ ಬರ್ತಾ ಉಂಟೋ ಆವಾಗ ನಾವು ಕನ್ಫರ್ಮೇಷನ್ ನೋಟಿಸ್ನ ನಾವು ಸೆಂಡ್ ಮಾಡ್ಬೋದು. ಓಕೆ, ದ J2EE ಅಪ್ಲಿಕೇಶನ್ ಕ್ಯಾನ್
control the number of tasks that are rolled back by using save points. ಸೊ ಇಲ್ಲಿ ನಾವು ಜಾವಾ ಅಪ್ಲಿಕೇಶನ್ ಯೂಸ್ ಮಾಡಿದರೆ ಇದರಲ್ಲಿ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಉಂಟು ಅಂತ ಹೇಳಿದ್ವಿ. ಇದರಲ್ಲಿ ಸಾಕಷ್ಟು ಟಾಸ್ಕ್ಗಳನ್ನು ನಾವು ರೋಲ್ ಬ್ಯಾಕ್ ಮಾಡ್ಬೋದು. ಆ ರೋಲ್ ಬ್ಯಾಕ್ ಮಾಡಬೇಕಾಗಿದ್ರೂ ಕೆಲವೊಮ್ಮೆ ನಾವು ಸೇವ್ ಪಾಯಿಂಟ್ಸನ್ನು ಸ್ಟೋರ್ ಮಾಡಿರ್ತೀವಿ. ಎಷ್ಟು ತನಕ ರೋಲ್ ಬ್ಯಾಕ್ ಮಾಡಬೇಕೋ ಅಷ್ಟು ತನಕ ಮಾತ್ರವೇ ರೋಲ್ ಬ್ಯಾಕ್ ಮಾಡಲಿಕ್ಕೆ ಆಗುತ್ತೆ ಬೇಸ್ಡ್ ಆನ್ ಸೇವ್ ಪಾಯಿಂಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೀವೆಲ್ಲರೂ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇರ್ತೀರ, ಅಪ್ಡೇಟ್ ಬರ್ತಾ ಇರುತ್ತೆ. ಆ ಅಪ್ಡೇಟ್ನು ನಾವೇನು ಮಾಡಿರ್ತೀವಿ, ಕಮಿಟ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ವೆನ್ ಎವರ್ ಯು ಮೇಡ್ ಅ ಫ್ಲ್ಯಾಶ್ ಮಾಡುವಾಗ ಏನಾಗುತ್ತೆ, ಲಾಸ್ಟ್ ಎಷ್ಟುಗೆ ಸೇವ್ ಮಾಡಿದ್ರೋ ಆ ಅಪ್ಡೇಟ್ನ ತಗೊಳುತ್ತೆ. ಸೊ ಅರ್ಲಿಯರ್ ಏನಾಗ್ತಾ ಇತ್ತು, ಫಸ್ಟ್ ನಾವು ಪರ್ಚೇಸ್ ಮಾಡುವಾಗ ಹೇಗಿತ್ತು ಮೊಬೈಲ್ ಹಾಗೆ ಬರ್ತಾ ಇತ್ತು. ಬಟ್ ಈಗ ಏನಾಗ್ತಾ ಉಂಟು, ನಾವು ದ ಅಪ್ಡೇಟೆಡ್ ಫೀಚರ್ಸ್ ವಾಟ್ ಇಟ್ ವಿಲ್ ಡೂ, ವೆನ್ ಯು post a flash operation on your mobile, whatever the latest update has been saved, till to that point it will roll back. Okay, so that is one of a best example. So here we are using an Android phone, it is also a part of your Java, right? So that is why it is also, we can able to consider it is in a Java application. In previous example, the task before the email confirmation notice is sent can be designated as a save point. ಸೊ ಯಾವಾಗ ನಿಮ್ಮ ಇಮೇಲ್ ಕನ್ಫರ್ಮೇಷನ್ ಹೋಗಬೇಕಂತ ಉಂಟು ಆವಾಗ ಏನು ಮಾಡ್ತೀವಿ, ಅಲ್ಲಿ ಒಂದು ಸೇವ್ ಪಾಯಿಂಟ್ನ ಇಟ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಗೂಗಲ್ ಪೇ ಮಾಡ್ತಿರ್ಬೋದು, ಪೇಟಿಎಮ್ ಮಾಡ್ತಿರ್ಬೋದು, ಸಿಗ್ನಲ್ ವೀಕ್ ಇರುವಾಗ ಪ್ರಾಸೆಸಿಂಗ್ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಅಮೌಂಟ್ ಕಟ್ ಆಗಿರುತ್ತೆ. ಸಿಗ್ನಲ್ ವೀಕ್ ಇರುವಾಗ ಪ್ರಾಸೆಸಿಂಗ್ ಲೇಟ್ ಆಗಿರುತ್ತೆ, ಬಟ್ ಅಮೌಂಟ್ ಕಟ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಕನ್ಫರ್ಮೇಷನ್ ಮೆಸೇಜ್ ಮತ್ತೆ ಬರುತ್ತೆ. ಯಾವಾಗ ಬರುತ್ತೆ, when it get a full net. So this is one of our concepts of your save points as well as rollback. Okay, the save point name is then passed to the rollback method to specify the point within the transaction where the rollback is to stop. So ಈ ಸೇವ್ ಪಾಯಿಂಟ್ ನೇಮ್ನು ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ಎಲ್ಲಿ ತನಕ ನಾವು ರೋಲ್ ಬ್ಯಾಕ್ ಮಾಡಬೇಕು, ನಾವು ಸೇವ್ ಪಾಯಿಂಟ್ ಮಾಡ್ತಾ ಇದ್ವಿ ಅಂತ ಹೇಳಿದರೆ ಅದಕ್ಕೊಂದು ಹೆಸರು ಕೊಟ್ಟಿರ್ತೀವಿ, ಅಷ್ಟು ತನಕ ಮಾತ್ರವೇ ಹಿಂದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ ದಿಸ್ ಎಕ್ಸಾಂಪಲ್ ದೇರ್ ಇಸ್ ಒನ್ ಸೇವ್ ಪಾಯಿಂಟ್ ಕಾಲ್ಡ್ SP1. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ನಲ್ಲಿ ಒಂದು ಸೇವ್ ಪಾಯಿಂಟ್ಗೆ ಹೆಸರು SP1 ಅಂತ ಕೊಟ್ಟಿದ್ವಿ. ದ ನೇಮ್ SP1 ಇಸ್ ದ ಪ್ಯಾರಾಮೀಟರ್ ಟು ದ ರೋಲ್ ಬ್ಯಾಕ್ ಮೆಥಡ್ ಇನ್ ದ ಕ್ಯಾಚ್ ಬ್ಲಾಕ್. ಸೊ ನಾವು ಯಾವಾಗ ರೋಲ್ ಬ್ಯಾಕ್ ಮೆಥಡ್ನ ಕಾಲ್ ಮಾಡ್ತಾ ಇದ್ವೋ ಆವಾಗ ಆಟೋಮೆಟಿಕಲಿ ಈ ಸೇವ್ ಪಾಯಿಂಟ್ 1 ಪಾಸ್ ಮಾಡಬೇಕಾಗುತ್ತೆ. ಅಷ್ಟು ತನಕ ಟ್ರಾನ್ಸಾಕ್ಷನ್ನ ಹಿಂದೆ ತಿರುಗಿಸುತ್ತೆ. Okay, the purpose of this example is to illustrate how to set and release a save point and how to use the save point name in the rollback method. ಸೊ ಇದರ ಎಕ್ಸಾಂಪಲ್ನಲ್ಲಿ ಏನು ಪರ್ಪಸ್ ಹೇಳ್ತಾ ಇದ್ದಾರೆ, ಹೇಗೆ ನಿಮ್ಮ ಸೇವ್ ಪಾಯಿಂಟ್ನ ಸೆಟ್ ಮಾಡಬೇಕು ಮತ್ತು ರಿಲೀಸ್ ಮಾಡಬೇಕು, ಹೌ ಟು ಸೆಟ್ ಆ್ಯಂಡ್ ಹೌ ಟು ರಿಲೀಸ್. ಓಕೆ, ಆ್ಯಂಡ್ ಹೌ ಟು ಯೂಸ್ ದ ಸೇವ್ ಪಾಯಿಂಟ್ ನೇಮ್ ಇನ್ ರೋಲ್ ಬ್ಯಾಕ್ ಮೆಥಡ್. ನಿಮ್ಮ ಸೇವ್ ಪಾಯಿಂಟ್ ನೇಮ್ನ ರೋಲ್ ಬ್ಯಾಕ್ ಮೆಥಡ್ನಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳಿಸ್ತಾ ಉಂಟಿದೆ. The release the save point method is called to remove the save point from the transaction. ನಿಮ್ಮ ರಿಲೀಸ್ ದ ಸೇವ್ ಪಾಯಿಂಟ್ ಮೆಥಡ್ ಅಂತ ಉಂಟು. ಈ ರಿಲೀಸ್ ದ ಸೇವ್ ಪಾಯಿಂಟ್ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಸೇವ್ ಪಾಯಿಂಟನ್ನು ರಿಮೂವ್ ಮಾಡ್ಬೋದು. ಯು ಕ್ಯಾನ್ ಏಬಲ್ ಟು ರಿಮೂವ್ ದ ಸೇವ್ ಪಾಯಿಂಟ್ ಫ್ರಮ್ ದ ಟ್ರಾನ್ಸಾಕ್ಷನ್. ಎಸ್, ದ ನೇಮ್ ಆಫ್ ದ ಸೇವ್ ಪಾಯಿಂಟ್ ದಟ್ ಈಸ್ ಟು ಬಿ ರಿಮೂವ್ಡ್ ಈಸ್ ಪಾಸ್ ಟು ದ ರಿಲೀಸ್ ದ ಸೇವ್ ಪಾಯಿಂಟ್ ಮೆಥಡ್. ಸೊ ನೇಮ್ ಆಫ್ ದ ಸೇವ್ ಪಾಯಿಂಟ್ಗೆ ಏನು ಹೆಸರು ಕೊಟ್ಟಿದ್ರೋ ಆ ಹೆಸರನ್ನ ನಾವು ಎಲ್ಲಿಗೆ ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ, ರಿಲೀಸ್ ದ ಸೇವ್ ಪಾಯಿಂಟ್ ಮೆಥಡ್ನಲ್ಲಿ ಪಾಸ್ ಮಾಡಬೇಕು. ಇಫ್ ಯು ಸಪ್ಲೈ ದ ನೇಮ್ ಆಫ್ ದ ಸೇವ್ ಪಾಯಿಂಟ್ ಆಸ್ ಅ ಪ್ಯಾರಾಮೀಟರ್ ಟು ಅ ರಿಲೀಸ್ ದ ಸೇವ್ ಪಾಯಿಂಟ್ ಮೆಥಡ್, ದೆನ್ ವಿ ಆರ್ ರಿಮೂವಿಂಗ್ ಸೇವ್ ಪಾಯಿಂಟ್ ನೇಮ್ and save point procedures. Okay, yes, now let us see this example. So till now you are familiar, I don't want to explain all these things. String URL, user ID, password, and statement objects and connection object and try catch block. We are loading the drivers and establishing the connection, and if in this try catch block if any error occurs, it will caught by this catch block, and if any of a SQL exception is arise, it will be caught by this SQL exception. And next we are moving to another try block. In the try block, let us see what we are doing. Database. What is the database? Connection object dot set auto commit false. So set auto commit false ಮಾಡ್ತಾ ಇದ್ದಕ್ಕೆ ಏನು ಮಾಡ್ಬೋದು, we can roll back. ಅದೇ ಟ್ರೂ ಇದ್ರೆ you are unable to do roll back. Okay, string query 1 ಇಲ್ಲಿ ಅಪ್ಡೇಟ್ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಅಪ್ಡೇಟ್ ಕಸ್ಟಮರ್ಸ್, set street 5 main street plus where first name is ಬಾಬ್ ಅನ್ನುವ ಫಸ್ಟ್ ನೇಮ್ನಲ್ಲಿ ಸ್ಟ್ರೀಟ್ ಏನಂತ ಸೆಟ್ ಮಾಡಬೇಕು ಅಂತ ಹೇಳ್ತಾ ಇದೀವಿ. ಇಲ್ಲಿ
5 ಮೇನ್ ಸ್ಟ್ರೀಟ್ ಅಂತ ಆಗಬೇಕು. ಇನ್ನೊಂದು ಕ್ವೆರಿ ತಗೊಳ್ತಾ ಇದ್ವಿ, ಸೆಟ್ ಸ್ಟ್ರೀಟ್ 10 ಮೇನ್ ಸ್ಟ್ರೀಟ್ ಪ್ಲಸ್ ವೇರ್ ಫಸ್ಟ್ ನೇಮ್ ಇಸ್ ಟಿಮ್ ಅನ್ನುವ ಪ್ಲೇಸ್ನಲ್ಲಿ ಸ್ಟ್ರೀಟ್ ಇದಾಗಬೇಕು. ನಾವು ಯು ಆರ್ ಕ್ರಿಯೇಟಿಂಗ್ ದ ಸ್ಟೇಟ್ಮೆಂಟ್ ಬೈ ಯೂಸಿಂಗ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. Data request 1 is equal to database is your connection object dot create statement. ಈಗ ಸೇವ್ ಪಾಯಿಂಟ್ S1. ಸೊ ಸೇವ್ ಪಾಯಿಂಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ರ, ದ ನೇಮ್ ಆಫ್ ಅ ಸೇವ್ ಪಾಯಿಂಟ್ ಆಬ್ಜೆಕ್ಟ್ is S1 and you are setting the save point as SP1. What is the name of a save point 1? It is SP1. And data request 2 database dot create statement. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರ, ಡಾಟಾ ರಿಕ್ವೆಸ್ಟ್ ಡಾಟ್ ಎಕ್ಸಿಕ್ಯೂಟ್ ಅಪ್ಡೇಟ್ ಕ್ವೈರಿ 1 ಮಾಡ್ತಾ ಇದ್ರ, ಡಾಟಾ ರಿಕ್ವೆಸ್ಟ್ ಡಾಟ್ ಎಕ್ಸಿಕ್ಯೂಟ್ ಅಪ್ಡೇಟ್ ಕ್ವೈರಿ 2 ಮಾಡ್ತಾ ಇದ್ರ, ಡಾಟಾಬೇಸ್ ಡಾಟ್ ಕಮಿಟ್ ಮಾಡ್ತಾ ಇದ್ರ. ಸೊ ಕಮಿಟ್ ಅಂತ ಕೊಡ್ತಿರುವಾಗ ರೋಲ್ ಬ್ಯಾಕ್ ಮಾಡಲಿಕ್ಕೆ ಅವಕಾಶ ಉಂಟು, ಯಾಕಂತ ಹೇಳಿದರೆ ಇಲ್ಲಿ ಫಾಲ್ಸ್ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಯು ಆರ್ ಕ್ಲೋಸಿಂಗ್ ದ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಆ್ಯಂಡ್ ಇಲ್ಲಿ ನೋಡಿ ಡೇಟಾಬೇಸ್ ಡಾಟ್ ರಿಲೀಸ್ ಸೇವ್ ಪಾಯಿಂಟ್. ವಾಟ್ ಈಸ್ ದ ಪರ್ಪಸ್ ಆಫ್ ರಿಲೀಸ್ ಸೇವ್ ಪಾಯಿಂಟ್? ಟು ರಿಮೂವ್ ದ ಸೇವ್ ಪಾಯಿಂಟ್ 1. ಆಲ್ರೆಡಿ ನಾವು ಇಲ್ಲಿ ಸೇವ್ ಪಾಯಿಂಟ್ 1 ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಇಲ್ಲಿ ಏನಾಗ್ತಾ ಉಂಟು, ಈ ಪ್ರಾಸೆಸ್ ಎಲ್ಲ ಇಷ್ಟು ತನಕ ಎಕ್ಸಿಕ್ಯೂಟ್ ಆಗಿರುತ್ತೆ. ಅದನ್ನು ನಾವು ರಿಲೀಸ್ ಮಾಡಿದಾಗ ಏನು ಮಾಡ್ಬೋದು, ವಿ ಕ್ಯಾನ್ ರೋಲ್ ಬ್ಯಾಕ್ ಮಾಡಿದರೆ ಏನಾಗುತ್ತೆ, ಹೌ ದ ಇನಿಷಿಯಲ್ ಟೇಬಲ್ ಈಸ್ ಅಪಿಯರ್, ಇಟ್ ವಿಲ್ ಬಿ ಅಪಿಯರ್ ಆಸ್ ಇಟ್ ಈಸ್ ವಿತೌಟ್ ಅಪ್ಡೇಟಿಂಗ್ ದೀಸ್ ಇನ್ಫಾರ್ಮೇಷನ್, ವಿತೌಟ್ ಅಪ್ಡೇಟಿಂಗ್ ದೀಸ್ ಡೇಟಾ. ಓಕೆ, ಸೊ ಇನ್ ಕೇಸ್ ಈ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ ಬಂದರೆ ಇಟ್ ವಿಲ್ ಬಿ ಕ್ಯಾಚ್ ಬೈ ದ ಕ್ಯಾಚ್ ಬ್ಲಾಕ್. ಆ್ಯಂಡ್ ಈ ಟ್ರೈ ಬ್ಲಾಕ್ನಲ್ಲಿ ಡಾಟಾಬೇಸ್ ಡಾಟ್ ರೋಲ್ ಬ್ಯಾಕ್ SP1 ಅಂತ ಹೇಳಿದ್ವಿ. ಸೊ SP1 ಪಾಸ್ ಮಾಡ್ತಾ ಇದ್ದಕ್ಕೆ ಇಲ್ಲಿ ಏನಾಗ್ತಾ ಉಂಟು, ಸೇವ್ ಪಾಯಿಂಟ್ನ ರಿಲೀಸ್ ಆಗ್ತಾ ಉಂಟು, ರೋಲ್ ಬ್ಯಾಕ್ ಮಾಡ್ಬೋದು. ಸೊ ರೋಲ್ ಬ್ಯಾಕ್ ಮಾಡಿದರೆ ವಿ ಕ್ಯಾನ್ ಡಿಸ್ಪ್ಲೇ ದ ಟೇಬಲ್ ಆ್ಯಸ್ ಇಟ್ ಈಸ್, ದ ಟ್ರಾನ್ಸಾಕ್ಷನ್ ಈಸ್ ನಾಟ್ ಹ್ಯಾಪನ್. ಓಕೆ, ಇನ್ ಕೇಸ್ ಈ ಟ್ರೈ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ ಬಂದರೆ ಇಟ್ ವಿಲ್ ಬಿ ಕ್ಯಾಚ್ ಬೈ ದಿಸ್ ಕ್ಯಾಚ್ ಬ್ಲಾಕ್. ಇನ್ ಕೇಸ್ ಯಾವುದೂ ಎರರ್ ಇಲ್ಲ ಅಂತ ಹೇಳಿದರೆ ವಾಟ್ ಎವರ್ ದ ಸ್ಟೇಟ್ಮೆಂಟ್ ವಿ ಹ್ಯಾವ್ ಪ್ಲೇಸ್ಡ್ ಹಿಯರ್ ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ರೈಟ್. ಓಕೆ.